ಏನು ಮಾಡ್ಲಿಕ್ಕಾಗಲ್ಲ, ಏನು ಮಾಡೋರು ನೀವು? ಯಾರು ಕೊಡೋರು ಹೇಳ್ದಂಗಾರ? ಪಾಪ ಅವ್ನು ಕರೆಸಿ ತಂದು ಏನು ಮಾಡೋರು? ಅವ್ನು ಸಪೋಸ್ ಯಾರೇ ಕೊಟ್ರೆ ಅವನಿಗೆ ಇಲ್ಲುವಂಥ ಕೆಪಾಸಿಟಿ ಇರಲ್ಲ, ಜನ ಒಪ್ಪೋದಿಲ್ಲ. ಕಾರ್ಯಕರ್ತ ಹೇಳ್ಬೋದು 40 ವರ್ಷ ಹಿಂದೆ ಇದ್ದಾರೆ, 30 ಇದ್ದಾರೆ, ಓಕೆ ಒಪ್ತೀನಿ ನಾನು. ಆದರೆ ಈ ಪೀಡ್ ಮ್ಯಾಗ ಬಂದು ಈ ಡಿಫ್ರೆಂಟ್ ಪೀಡ್ ಈ ಪ್ಲಾಟ್ಫಾರ್ಮ್ ಬಂದರೆ ಇಲ್ಲಿ ವ್ಯವಸ್ಥೆನೇ ಬೇರೆ, ಗೆಲುವಂತ ಮಾತ್ರ ಇಲ್ಲಿ. ಹೌದು, ಮತ್ತೆ ಆ ಕಡೆ ಬಿಜೆಪಿ ಅಲ್ಲೂ ಸೇಮ್ ಇದಾರೆ, JDS ನಲ್ಲೂ ಸೇಮ್ ಇದೆ, ಎಲ್ಲರೂ ಏನು ಕಡಿಮೆ ಇದಾರೆ, ಅಲ್ಲೂ ಸೇಮ್ ಇದೆ. ನಮ್ಮ ದೇಶ ಪರಿಸ್ಥಿತಿ ಇದೆ, ಬಿಜೆಪಿಲಿ ಅದೇ, JDS ಇದೆ. ಇಡೀ ರಾಜ್ಯ ತುಂಬಾ ಬಿಜೆಪಿ ಪರಿಸ್ಥಿತಿ ಸೇಮ್ ಇದೆ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರದಾಗ ನೋಡ್ರಿ ಎಲ್ಲ ಮಕ್ಳು ಅದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡ್ರೆ ಅವ್ರ ಸಂಬಂಧಿಕರೇ ರೂಲ್ ಮಾಡ್ತಾರೆ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮತ್ ಒಟ್ಟಾರೆ ಗರ್ದಿಗಮತ್ದಾಗ ಏನು ವಿಷಯ ಬರ್ತೈತಪ್ಪ ಬೆಳಗ್ಗೆ ಅಂತ ಕಾಯ್ತಿರ್ತೀರಿ ನೀವು. ಯಾಕಂದ್ರೆ ಏನರ ವಿಶೇಷತೆ ಇರ್ತೈತೆ, ಯಾರು ಹೇಳ್ದಂಥ ವಿಷಯಗಳು ಹೇಳ್ತಿರ್ತೇವೆ, ಕಾತುರ್ಲೆ ಕಾಯ್ತಿರ್ತಾರೆ. ಮತ್ತು ನನಗೂ ಏನೈತೆ ಅಂದ್ರೆ ವಾಸ್ತವತೆ, ನಮ್ಮ ರಾಜ್ಯ ಎತ್ತು ಹೊಂಟೈತಿ, ಜಗತ್ತು ಎತ್ತು ಹೊಂಟೈತಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಕಡೆ ಹೊಂಟೈತಿ. ಮತ್ತು ಏನು ಜನ ಒಟ್ಟಾರೆ ಇನ್ನು ಯಾವ ಯುಗದಾಗದಾರು ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾ ಹೇಳಾವ ಅಷ್ಟೇ ಅದನ್ನು. ಅದಕ್ಕೆ ಅಂತ್ಯ ಹಾಡೋರನ್ನು ನೀವ, ಅದಕ್ಕೆ ಸಹಿ ಮಾಡೋರನ್ನು ನೀವ. ಒಟ್ಟಾರೆ ಈಗ ಈ ರಾಜ್ಯದಾಗತ್ತು, ದೇಶದಾಗತ್ತು ಈ ದೊಡ್ಡ ದೊಡ್ಡ ಪಾರ್ಟಿಗಳು, ಕಾಂಗ್ರೆಸ್ ಆಗಲಿ, BJP ಆಗಲಿ, ಜನತಾದಳ ಆಗಲಿ, ಆಯಾ ಯಾವುದೇ ರಾಜ್ಯದಾಗಲಿ, ನಮ್ಮ ರಾಜ್ಯದಾಗಲಿ ಆಯಾ ಪಕ್ಷದಾಗ MLA MP MLCಗಳು ಆಗಿರ್ತಾರೆ. ಇತ್ತೀಚೆಗೆ ಒಂದು ಹೊಸ ಪದ್ಧತಿ ಚಾಲು ಆಗೈತೆ BJP ಒಳಗೆ, ಕಾಂಗ್ರೆಸ್ನೊಳಗೆ, JDSನೊಳಗೆ. ಹಾಲಿ ಅವರ ಏನಾದರೂ MLA ಇದ್ದಾಗ ಅಥವಾ MLC ಇದ್ದಾಗ ಅಥವಾ ಮಂತ್ರಿ ಇದ್ದಾಗ ಅವ್ರು ಅಚಾನಕ್ಕಾಗಿ ಅವಧಿ ಪೂರ್ವ ತಿರ್ಕೊಂಡ್ರಂದ್ರೆ 6 ತಿಂಗಳದೊಳಗೆ ಮರು ಇಲೆಕ್ಷನ್ ಮಾಡಬೇಕಲ್ಲಿ. ಆ ಮರು ಇಲೆಕ್ಷನ್ ಮಾಡುವಂಥ ಸಂದರ್ಭದೊಳಗೆ ಇತ್ತೀಚಿನ ಒಂದು 15-20 ವರ್ಷದಾಗ ನಾವು ಏನು ನೋಡತ್ತೀವಂದ್ರೆ, ಯಾರ ತಿರ್ಕೊಂಡಿರ್ತಾರಲ್ಲ ಅವ್ರ ಪತ್ನಿಯರಿಗೋ, ಮಕ್ಕಳಿಗೋ, ಅಥವಾ ಅವರ ಮನ್ಯಾಗಿನವ್ರಿಗಿನ್ನ ಕುಟುಂಬದವ್ರಿಗೆ ಕೊಡಬೇಕಂತ ಒಂದು ಅಜೆಂಡಾ ಮಾಡ್ಕೊಂಡು ಬಿಟ್ಟಿದ್ದಾವೆ ಎಲ್ಲ ಪಕ್ಷದವ್ರು. ಯಾಕಂದ್ರೆ ಈ ಆರಿಷ್ ಬರುತ್ನಾಗ 5 ವರ್ಷ ಅವಧಿಗಾಗಿ ನಮ್ಗೆ ಆರಿಷ್ ಕೊಡ್ರಂತ ಕೈಕಾಲು ಬಿದ್ದು ಹೋಗಿರ್ತಾರೆ ಇವರು. ಅಲ್ಲಿ ಅನೇಕ ಜನ ಅಲ್ಲಿ ಕಾಂಪಿಟೇಟರ್ಗಳು ಇರ್ತಾರೆ ಎಲ್ಲ ಪಕ್ಷದಾಗ, MLA ಆಯ್ತು, MP ಆಯ್ತು, MLC ಇಲೆಕ್ಷನ್ದಾಗ ಆಯ್ತು, ಕಾಂಪಿಟೇಟರ್ಗಳು ಭಾಳ ಮಂದಿ ಇರ್ತಾರೆ. ಆದರೆ ಈ ದೊಡ್ಡ ದೊಡ್ಡ ಈ ರಾಜಕಾರಣಿಗಳು ತಾವು ತಿರ್ಕೊಂಡ್ರಂದ್ರೆ ತಮ್ಮ ಮಕ್ಕಳನ್ನು ಅಲ್ಲಿ MLA ಆಗಬೇಕು, ಅವ್ರ ಪತ್ನಿಯರನ್ನ ಆಗಬೇಕು, ಅಥವಾ ಮೊಮ್ಮಕ್ಕಳಾಗಬೇಕು ಅಂತ ಒಂದು ಪದ್ಧತಿ ಏನೈತಲ್ಲ, ಈ ಸರಿನೋ ತಪ್ಪು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ಪ್ರತಿ ವರ್ಷ ಒಂದು 10-15 ಮಂದಿ ನಮ್ಮ ರಾಜ್ಯದಾಗ MLAಗಳು ಅಪಘಾತದಾಗ ಆಯ್ತು, ಅನಾರೋಗ್ಯದಿಂದ ಆಯ್ತು, ಯಾವುದೋ ಕಾರಣಕ್ಕೆ ತಿರ್ಕೋತಿರ್ತಾರೆ. ಹಾಗಾದರೆ ಒಟ್ಟಾರೆ ಅಲ್ಲಿ ಕಾರ್ಯಕರ್ತರು ಏನು ಮಾಡಬೇಕು? ಆ ಮಣಿಗೆನ ಗುತ್ತಿಗೆ ಬರೆದು ಕೊಡಬೇಕೇನ? ಆ ಮಣಿಗಳು ವಂಶ ಪಾರಂಪರ ಈ ಒಂದು ಪದ್ಧತಿ ಚಾಲು ಆತಂದ್ರೆ ಉಳ್ಕಿ ಕಾರ್ಯಕರ್ತರಿಗೆ ಅವಕಾಶಗಳೇ ಸಿಗೋದಿಲ್ಲ. ಯಾಕಂದ್ರೆ ಹೆಚ್ಚ ಕಡಿಮೆ ಈಗ ಎಲ್ಲ ಒಂದು 50, 60, 70 ವರ್ಷದ MLAಗಳು ಅದಾರ. ಆ ಕ್ಷೇತ್ರದಾಗ ಏನರ ಆಗಿ ಅನಾರೋಗ್ಯಕ್ಕೆ ಈಡಾದ್ರಂದ್ರೆ ಅವ್ರ ಮನ್ಯಾಗನೇ ಟಿಕೆಟ್ ಕೊಡೋರು ಎಲ್ಲ ಪಕ್ಷದವ್ರು. ಅವಾಗ ಕಾರ್ಯಕರ್ತರ ಪರಿಸ್ಥಿತಿ ಇದನ್ನು ನಾವು ಗಂಭೀರವಾಗಿ ವಿಚಾರ ಮಾಡಬೇಕಾಗೈತೆ. ಒಟ್ಟಾರೆ ಅಲ್ಲಿಯ ಕ್ಷೇತ್ರದ ಕಾರ್ಯಕರ್ತರು, ಎಲ್ಲ ಪಕ್ಷದ ಕಾರ್ಯಕರ್ತರು ನಂದೊಂದು ಸಲ ಏನಂದ್ರೆ, ಅವ್ರ ಅವಧಿ ಮುಗಿದ ತಿರ್ಕೊಂಡ್ರಂದ್ರೆ ಮತ್ತೆ ಅವಾಗ ಕಾಂಪಿಟೇಷನ್ ಮಾಡೋಕೆ ಹಾಜರಿ ಇರ್ತೈತಿ, ಇಲ್ಲಾಂದ್ರೆ ಏರೇ ವಿಚಾರ ಮಾಡೋಕ್ಕಾರೆ ಬರ್ತೈತಿ. ಅವಧಿ ಪೂರ್ಣದೊಳಗೆ ತಿರ್ಕೊಂಡ್ರಂದ್ರೆ ಯಾವ ಕಾರ್ಯಕರ್ತರಿಗೂ ಟಿಕೆಟ್ ಸಿಗೋದಿಲ್ಲ. ಅದಕ್ಕೆ ದಯಮಾಡಿ ನಿಮ್ಮ ಕಾರ್ಯಕರ್ತರು, ಎಲ್ಲ ಪಕ್ಷದ ಕಾರ್ಯಕರ್ತರ ಅವಧಿ ಮುಗಿದ ಮ್ಯಾಗ ತಿರ್ಕೋರಿಪ್ಪ. ಮತ್ತು ನಮ್ಗೆ ಸುಮ್ಮನೆ ಅವಧಿ ಪೂರ್ವದಾಗ ತಿರ್ಕೊಂಡ ಮತ್ತು ನಿಮ್ಮ ಮನೆಯವ್ರಿಗೇನ ಟಿಕೆಟ್ ಕೊಡೋದಕ್ಕೆ ಮತ್ತೆ ನಾವು ದನ ದುಡ್ದಂಗೆ, ಕಾಯ್ತಿ ದುಡ್ದಂಗೆ ದುಡಿಸ್ಕೋಬಾರ್ದು ಅನ್ನೋದು ಸಲುವಾಗಿ ಎಲ್ಲ ಕಾರ್ಯಕರ್ತರ ಹಿಂಗೊಂದು ವಿಚಾರ ಮಾಡ್ರೆ ಕರೆಕ್ಟ್ ಆಗ್ತೈತೆ ಅನ್ನೋದು ನಿಮ್ಮ ಮುಂದೆ ಇಡತ್ತೇನೆ. ಇದಕ್ಕೆ ಇದು ಯೋಗ್ಯೋ ಅಥವಾ ಅಯೋಗ್ಯೋ ಅಥವಾ ತಪ್ಪು ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ಈ ಕುಟುಂಬ ರಾಜಕಾರಣಕ್ಕೆ ಈಗ ನಿಮ್ಮ ಅಂತ್ಯಕ್ಕೆ ಇರ್ತೈತೆ, ಏನು ಮಾಡ್ಬೇಕು ಅನ್ನೋದು ಸಿಕ್ಕ, ಯಾರಿಗೆ ಬಿಡಿಬೇಕು, ಯಾರನ್ನ ಮನೆಗೆ ಕಳಿಸ್ಬೇಕು, ಏನು ಮಾಡ್ಬೇಕು ಅನ್ನೋದೆಲ್ಲ ಐತೆ. ಇಲ್ಲ ನಮ್ಗೆ ನಮ್ಗೆ ಅವ್ರ ತಿರ್ಕೊಂಡ್ರೂ ಅವ್ರ ಮನೆಯವ್ರನ್ನ ನಮ್ಮನ್ನು ಆಳ್ಬೇಕು ಅನ್ನುವಂಥ ಒಂದು ವಿಚಾರ ಇತ್ತಂದ್ರೆ
ಅದ್ರ ಪ್ರಕಾರ ಹುಟ್ಟು ಹಾಕ್ರಿ. ಬ್ಯಾಡಪ್ಪ ಅಂತಂದ್ರೆ ಹೊಸ ಮುಖ ಮಾಡೋನು ಈ ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀ ಆಡೋಣ ಅಂತಂದ್ರೆ ನಿಮ್ಮ ಹುಟ್ಟುಗಳ ಯಾರಿಗೆ ಹಾಕ್ತಾರೆ ನೋಡ್ಕೊಂಡು ಹಾಕ್ಬೇಕಂತ ಅಲ್ಲಿ ಆಯಾ ಮತಕ್ಷೇತ್ರ ಮಂದಿ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.